ಆರ್ ಎಸ್ ಎಸ್ ಅಲ್ಲಿ ರಿಜಿಸ್ಟರ್ ಆಗದೆ ಇರೋ ಕಾರಣದಿಂದ ಯಾವ ಇನ್ವೆಸ್ಟ್ಮೆಂಟ್ಸ್ ಯಾವ ಫಾರಿನಿಂದ ಯಾವುದಾದ್ರೂ ಒಂದು ಫಂಡ್ಸ್ ಬರ್ತಿದೆಯಾ ಅಥವಾ ಅದರದ್ದು ಒಂದು ಅಕೌಂಟಬಿಲಿಟಿ ಇಲ್ಲ ಅಂತ ಒಂದು ಆರೋಪ ಇದೆ. ಇದಕ್ಕೆ ಆರ್ ಎಸ್ ಎಸ್ ಮತ್ತು ಅದರ ಅಂಗಸಂಸ್ಥೆಗಳಿಗೆ ಎಲ್ಲಿಂದ ಹಣ ಬರ್ತಿದೆ ಮತ್ತು ಅದರದ್ದು ಒಂದು ಅಕೌಂಟಬಿಲಿಟಿ ಇದೆಯಾ ಅಂತ ಪ್ರಶ್ನೆ. ಅವಾಗ ಹಿಂದಿನ ಸರಿ ಹೇಳಿದ್ದೆ, ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡಿಬಿಡ್ತೀನಿ. ಸಂಘ ಅನ್ನುವ ಸಂಘಟನೆ ಏನಿದೆ ಅದಕ್ಕಿರುವಂತಹ ಹಣಕಾಸಿನ ವ್ಯವಸ್ಥೆ ಕೇವಲ ಗುರುಪೂಜಾ ಉತ್ಸವ, ಅದನ್ನು ಸ್ವಯಂ ಸೇವಕರು ಅರ್ಪಣೆ ಮಾಡ್ತಾರೆ. ಆರ್ ಎಸ್ ಎಸ್ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇದೆ, ಅತ್ಯಂತ ಪಾರದರ್ಶಕವಾದಂಥ ವ್ಯವಸ್ಥೆ ಅದಕ್ಕಿದೆ. ಇನ್ನು ಸಂಸ್ಥೆ ಅಂತ ಯಾವುದಿದೆ, ಅದು ಸೇವಾ ಭಾರತಿ ಇರಬಹುದು, ವನವಾಸಿ ಕಲ್ಯಾಣ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಇದೆಲ್ಲ ಸಂಸ್ಥೆ, ರಿಜಿಸ್ಟರ್ಡು, ಟ್ರಸ್ಟು, ಸೊಸೈಟಿ ಎಲ್ಲವೂ ಇದೆ. ಅದಕ್ಕೆ ಕೂಡ ಹೊರಗಡೆಯಿಂದ ದುಡ್ಡು ಏನು ಬರುತ್ತೆ ಅದೆಲ್ಲ ಕೂಡ ಈ ದೇಶದಲ್ಲಿ ಯಾವ್ಯಾವ ಈ ಫೆರಾ ಇತ್ಯಾದಿ ಯಾವ್ಯಾವ ಕಾನೂನುಗಳಿದೆಯೋ ಆ ಎಲ್ಲ ಕಾನೂನು ಅಡಿಯಲ್ಲೇ ಇದೆ. ಅದು ಪಬ್ಲಿಕ್ ಆದಂಥ ಡಾಕ್ಯುಮೆಂಟ್ ಇದೆ, ಅದನ್ನು ಯಾರು ಬೇಕಾದ್ರೂ ವೆರಿಫೈ ಮಾಡ್ಬೋದು.